ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಭಾನುವಾರ 15ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ T20 ವಿಶ್ವಕಪ್ ಪಂದ್ಯ ನಡೆಯಲಿದೆ. ಅದೊಂದು ರೋಚಕ ಪಂದ್ಯ ಆಗೋದರಲ್ಲಿ ಅನುಮಾನನೇ ಇಲ್ಲ. ಎರಡೂ ದೇಶಗಳ ಕ್ರಿಕೆಟ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಬಹುದು. ಯಾವ ದೇಶ ಸೋಲುತ್ತಾ ಆ ದೇಶದಲ್ಲಿ ಹಲವರು ಟಿವಿಯನ್ನು ಹೊಡೆಯಬಹುದು. ಒಂದು ರೀತಿಯಲ್ಲಿ ಇದು ಯುದ್ಧವೇ. ಅಂಥ ವಾತಾವರಣ ಸೃಷ್ಟಿಯಾಗತ್ತೆ. ಹಾಗೆ ICCಗೆ ಹಣ ಒಂದು ಸಾಗರೋಪಾದಿಯಲ್ಲಿ ಹರಿದು ಬರುತ್ತೆ. ಈ ಪಂದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹುಟ್ಟಿಕೊಂಡ ವಿವಾದ ಅದು ಫೆಬ್ರವರಿ 1ನೇ ತಾರೀಕು ವಿವಾದ ಪ್ರಾರಂಭ ಆಯಿತು. ಪಾಕಿಸ್ತಾನ ಭಾರತದ ಜೊತೆ ಮೊದಲ ಪಂದ್ಯವನ್ನು ಆಡುವುದಕ್ಕೆ ನಿರಾಕರಿಸಿತು. ಅದಕ್ಕೆ ಕಾರಣ ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನವು ಎದೆ ಉಬ್ಬಿಸಿ ನಿಂತು. ಅದಾದ ಮೇಲೆ ನಡೆದದ್ದು ಸಮಾಲೋಚನೆ. ನಿನ್ನೆ ಲಾಹೋರ್ನಲ್ಲಿ ನಡೆದಂಥ ಮಾತುಕತೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಯಿತು. ಆ ಮಾತುಕತೆಯಲ್ಲಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ನ ಪದಾಧಿಕಾರಿಗಳು ಅದರಂತೆ ಬಾಂಗ್ಲಾ ಪ್ರತಿನಿಧಿಗಳು ICC ಉಪಾಧ್ಯಕ್ಷರು ಇದ್ದರು. ಇದಾದ ಮೇಲೆ ಇವತ್ತು ಮಾಧ್ಯಮಗಳೇ ಹಲವು ರೀತಿಯ ವಿಶ್ಲೇಷಣೆಗಳು ಬರ್ತಿವೆ. ತಾವು ಗಮನಿಸಿರ್ಬೋದು. ಬಾಲ ಮುದುಡಿದ ಬಾಂಗ್ಲಾ ಪಾಕಿಸ್ತಾನ, ಟರ್ನ್ ಹೊಡೆದ ಪಾಕಿಸ್ತಾನ, ICC ಬೆದರಿಕೆಗೆ ಬಗ್ಗಿದ ಪಾಕಿಸ್ತಾನ, ಈ ರೀತಿ ವಿಶ್ಲೇಷಣೆಗಳು ನಡೀತಾ ಇವೆ. ಹಾಗಿದ್ದರೆ ನಿಜಾನ ಬಾಂಗ್ಲಾ ಮತ್ತು ಪಾಕಿಸ್ತಾನ ಟರ್ನ್ ಹೊಡೆಯೋದಕ್ಕೆ ಅವರ ಮೇಲೆ ಹಾಕಿದ ಒತ್ತಡ ಕಾರಣವೋ ಅಥವಾ ICC ಏನಿದೆ ಅದು ಹಣದ ಕಾರಣಕ್ಕಾಗಿ ತಲೆ ಬಗ್ಗಿಸ್ತೋ? ICC ಅಧ್ಯಕ್ಷರಾಗಿರುವ ಜೈ ಶಾ ಅವರು ದೇಶಭಕ್ತ ಕುಟುಂಬದಿಂದ ಬಂದವರು ಅಲ್ವಾ. ಅವರ ಅಪ್ಪರ ಬಹಳ ದೊಡ್ಡ ದೇಶಭಕ್ತ, ಅವರು ದೊಡ್ಡ ದೇಶಭಕ್ತರು. ಇಂತಹ ದೇಶಭಕ್ತ ಜೈ ಶಾ ಈ ಒಂದು ಪಾಕಿಸ್ತಾನದ ಜೊತೆ ಆಡಲೇಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದು ಯಾಕೆ? ಹಣಕ್ಕ. ಇವರಿಗೆ ದೇಶಭಕ್ತಿಗಿಂತ ಹಣ ಮುಖ್ಯ ಆಯಿತಾ? ದೇಶಕ್ಕೆ ಅವಮಾನ ಆದರೂ ಓಕೆನಾ? ಇದ್ರ ಬಗ್ಗೆ ನಾವಿವತ್ತು ನೋಡೋಣ. ಮೊದಲನೇದಾಗಿ ಈಗ ಬಂದಿರುವ ವರದಿಗಳ ಪ್ರಕಾರ ಈ ಒಪ್ಪಂದಕ್ಕೆ ಬರುವುದಕ್ಕೆ 2 ಕಂಡೀಷನ್ಗಳನ್ನು ICC ಒಪ್ಪಿಕೊಂಡಿದ್ದು ಅಂತ. ಯಾವುದು 2? ಪ್ರಮುಖವಾಗಿ 3 ಕಂಡೀಷನ್ಗಳಿದ್ದು. ಒಂದು ಕಂಡೀಷನನ್ನು ICC ನಿರಾಕರಿಸ್ತು. ಅದು ವಾರ್ಷಿಕವಾಗಿ PCBಗೆ ಏನು ICCಯಿಂದ ಹಣ ಬರುತ್ತೆ ಆ ಶೇರ್ ಏನಿದೆ ಅದು ಕಡಿಮೆ ಆಗಿತ್ತು ಅನ್ನೋದಕ್ಕೆ. ಅದರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೆ 2 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದಕ್ಕೆ ಬರಲಾಗಿದೆ ಅಂತ ವರದಿಗಳಿವೆ. ಈ ವರದಿಯ ಆಧಾರದ ಮೇಲೆ ಹೇಳೋದಿದ್ದರೆ ಈ 2 ಒಪ್ಪಂದಗಳಿಗೆ ಒಪ್ಪಿಕೊಂಡಿರುವುದು ತಲೆಬಾಗಿದವರು ಯಾರು ಅನ್ನೋ ಪ್ರಶ್ನೆ ಹುಟ್ಟಾಗುತ್ತೆ. ICCನ ಮರ್ಯಾದೆ ಹೋದದ್ದು ಭಾರತದ. ಅದನ್ನು ಯಾಕೆ ಅಂತ ವಿಶ್ಲೇಷಣೆ ಮಾಡ್ತೀರಿ? ನೀವು ಯೋಚನೆ ಮಾಡಿ. ಮೊದಲ ಕಂಡೀಷನ್, ಬಾಂಗ್ಲಾದೇಶ ಏನು ಭಾರತದ ಜೊತೆ ಆಡಲ್ಲ, ಇಂಡಿಯಾದಲ್ಲಿ ಬೇರೆ ಶ್ರೀಲಂಕಾದಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿ ಪ್ರತಿಭಟಿಸಿ ಮುಂದಿನದೆಲ್ಲ ನಡೀತಲ್ವ. ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು? ಭಾರತದೊಳಗೆ ತಮಗೆ ರಕ್ಷಣೆ ಇಲ್ಲ, ಆದ್ದರಿಂದ ಬರಲ್ಲ. ಓಕೆ. ಈಗ ಬಾಂಗ್ಲಾದೇಶದ ಈ ನಡವಳಿಕೆಗೆ ICC ದಂಡವನ್ನು ಹಾಕಬೇಕಲ್ವ, ಶಿಕ್ಷೆ ಕೊಡಬೇಕಲ್ವ. ಹಾಗಿದ್ದರೆ ಅವ್ರ ಹೇಳಿಕೆ ತಪ್ಪು ಅಂತ ಅರ್ಥ ಆಗುತ್ತೆ. ಭಾರತದಲ್ಲಿ ರಕ್ಷಣೆ ಪ್ರಾಬ್ಲಮ್ ಇಲ್ಲ, ನೀವು ಭಾರತದಲ್ಲಿ ಭದ್ರತೆಯ ವೈಫಲ್ಯ ಇದೆ, ಆಗಲ್ಲ ನಮಗೆ ಹೋಗೋದಕ್ಕೆ ಅಂತ ಹೇಳ್ತೀರಿ. ಅದು ಸುಳ್ಳು ಅಂತ ಆದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ರೈಟ್? ಯೋಚನೆ ಮಾಡಿ. ಆದರೆ ICC ಬಾಂಗ್ಲಾದೇಶದ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲ್ಲ ಅಂತ ಒಪ್ಪಿಕೊಂಡಿದೆ, ಅದನ್ನ ಅನೌನ್ಸ್ ಮಾಡಿದೆ. ಅದರ ಅರ್ಥ ಏನಾಗುತ್ತೆ? ಬಾಂಗ್ಲಾದೇಶ ಯಾವ ಕಾರಣದಿಂದ ಆಡಲ್ಲ ಅಂತ ಹೇಳಿದ್ರು ಅದಕ್ಕೆ ICC ಪುರಸ್ಕಾರ ಕೊಟ್ಟಾಗಲ್ವಾ? ಯೋಚನೆ ಮಾಡಿ. ಭಾರತದಲ್ಲಿ ಭದ್ರತಾ ವೈಫಲ್ಯ ಇದೆ, ಭದ್ರತೆ ಅಲ್ಲಿ ಆಗಲ್ಲ,
ನಮಗೆ ಭಯ ಇದೆ, ಅದರಿಂದ ಹೋಗಲ್ಲ ಅಂತ. ಈ ಮಾತು ಸುಳ್ಳಾಗಿದ್ದರೆ ಬಾಂಗ್ಲಾದೇಶದ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಕ್ರಮ ಕೈಗೊಳ್ಳಲ್ಲ ಅಂದರೆ ಈ ಮಾತನ್ನು ICC ಸಬ್ಸ್ಕ್ರೈಬ್ ಮಾಡಿದಾಗೆ, ಒಪ್ಪಿಕೊಂಡ ಹಾಗೆ. ಸೊ ICC ಅಧ್ಯಕ್ಷರಾಗಿರುವ ಜೈ ಶಾ ಕೂಡ ಒಪ್ಪಿಕೊಂಡ ಹಾಗೆ, ಹೌದು ಭಾರತದಲ್ಲಿ ಭದ್ರತೆ ಸಮಸ್ಯೆ ಇದೆಯಪ್ಪ, ಬಾಂಗ್ಲಾದೇಶದವರೇ ನೀವು ಹೇಳಿದ ಕರೆಕ್ಟ್ ಒಂದಾಗಲಿಲ್ವಾ, ಆ ಕಾರಣಕ್ಕೆ ಅವ್ರ ಮೇಲೆ ಶಿಕ್ಷೆ ವಿಧಿಸ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದು ಕಂಡೀಷನ್ನು ಒಪ್ಪಿಕೊಂಡದ್ದು ಬಂದ ವರದಿಗಳ ಇದು ಇನ್ನೂ ಹಾರಿಬಲ್ ಆದ್ದು, ಬಾಂಗ್ಲಾದೇಶಕ್ಕೆ ಪುರಸ್ಕಾರ, ವಿಶ್ವಮಟ್ಟದ ಇನ್ನೊಂದು ಟೂರ್ನಿ ಆಯೋಜನೆ ಹಕ್ಕನ್ನು ಬಾಂಗ್ಲಾದೇಶಕ್ಕೆ ಕೊಡಲಾಗ್ತಾ ಇದೆ. ಅಂದರೆ ಬಾಂಗ್ಲಾದೇಶ ಯಾವ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆಯೋ ಆ ಸ್ಟ್ಯಾಂಡಿಗೆ ICC ಸಬ್ಸ್ಕ್ರೈಬ್ ಮಾಡಿದೆ, ಭಾರತಕ್ಕೆ ಅವಮಾನ ಮಾಡಿದೆ. ಭಾರತದಲ್ಲಿ ಭದ್ರತೆ ವ್ಯವಸ್ಥೆ ಇಲ್ಲ, ಇನ್ನೊಂದಿಲ್ಲ, ಬಾಂಗ್ಲಾದೇಶ ತಂಡ ಬಂದು ಆಡಿದರೆ ಅವರಿಗೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ ಅನ್ನೋದನ್ನು ಹೇಳಿದಾಗಲ್ವಾ ಅಲ್ವಾ. ಸೊ ಭಾರತದ ಒಳಗಡೆ ಅಂಥ ಭದ್ರತೆ ಸಮಸ್ಯೆ ಇದೆಯಾ? ಪ್ರಧಾನಿ ನರೇಂದ್ರ ಮೋದಿಯವರು ಸದನದ ಒಳಗಡೆಗೆ ಅವ್ರಿಗೆ ಭದ್ರತೆ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ರು. ಈಗ ನೋಡಿದರೆ ಪ್ರಧಾನಿಯವರ ಅತ್ಯಾಪ್ತ ಗೆಳೆಯರಾಗಿರುವ, ಹತ್ತಿರದವರಾಗಿರುವ ಶಾ ಕುಟುಂಬ ಏನಿದೆ, ಶಾ ಏನಿದ್ದಾರೆ, ಅಮಿತ್ ಶಾ ಅವರ ಪುತ್ರ ಮುಖ್ಯಸ್ಥರಾಗಿರುವ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕೂಡ ಭಾರತದಲ್ಲಿ ಭದ್ರತೆಯ ಸಮಸ್ಯೆ ಇದೆ, ಅಲ್ಲಿ ಹೋದರೆ ಭಯ ಇದೆ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿತು. ಅದರ ಜೊತೆಗೆ ಅವರಿಗೆ ಪುರಸ್ಕಾರವನ್ನು ನೀಡಲಾಯಿತು, ಒಂದು ಟೂರ್ನಿಯನ್ನು. ಯಾಕೆ? ಬಹಳ ಸರಳವಾಗಿ ಹೇಳ್ತೀನಿ ಇದನ್ನು, ಇನ್ನೇನೂ ಅಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ನಡೀತಿದ್ರೆ ICCಗೆ ಬರುವಂಥ ವರಮಾನ ಸಾಕಷ್ಟು ಕಡಿತ ಆಗುತ್ತೆ. ಇವರಿಗೆ ದುಡ್ಡು ಬೇಕು, ಜೈಶಾನು ಅಷ್ಟೇ, ದುಡ್ಡು ಬೇಕು. ದುಡ್ಡಿಗಾಗಿ ಏನು ಬೇಕಾದರೂ ಕಾಂಪ್ರಮೈಸ್ ಮಾಡ್ಕೋತಾರೆ ಅವರು. ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೀಬೇಕು, ದುಡ್ಡು ಬಾಚ್ಕೋಬೇಕು. ಆದ್ದರಿಂದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ICC ಮಣಿದಿದೆ ಅದು. ಸೊ ಒಂದೆರಡು ಯಾವುದೋ ಷರತ್ತುಗಳನ್ನು ಒಪ್ಪದೇ ಇದ್ದರೂ ಕೂಡ ಅದಕ್ಕೆ ನಮ್ಮ ಮಾಧ್ಯಮಗಳು ಟರ್ನ್ ಹೊಡೆದ ಪಾಕಿಸ್ತಾನ, ಒತ್ತಡಕ್ಕೆ ಮಣಿಯಿತು ಪಾಕಿಸ್ತಾನ ಮಣಿದಿಲ್ಲರಿ ಅಪ್ಪಯ್ಯ, ಮಣಿದಿದ್ದು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವ ಜೈ ಶಾ ಮುಖ್ಯಸ್ಥರಾಗಿರುವಂಥ ICC ಮಣಿದಿದೆ. ಅದಿಲ್ಲ ಅಂತಂದರೆ ಬಾಂಗ್ಲಾದೇಶದ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಭಾರತದಲ್ಲಿ ಯಾವುದೇ ಸುರಕ್ಷತೆಯ ಪ್ರಾಬ್ಲಮ್ ಇಲ್ಲ, ಹೋಗಿ ಆಡಿ, ಇಲ್ಲ ಅಂತ ಹೇಳಿದ್ರಲ್ಲ, ಯು ವಿಲ್ ಟೇಕ್ ಆ್ಯಕ್ಷನ್ ಅಲ್ವಾ. ಬಾಂಗ್ಲಾದೇಶ ಕೊಡಬೇಕಾದಂಥ ವಾರ್ಷಿಕ ಅವರದ್ದು ಇದೇನಿದೆ ಅದನ್ನು ಕೊಡಲ್ಲ ಅಂತ ಹೇಳ್ಬೋದಾಗಿತ್ತು, ಬ್ಯಾನ್ ಮಾಡ್ಬೋದಾಗಿತ್ತು. ಭಯ ಏನು? ಪಾಕಿಸ್ತಾನ ಮತ್ತು ಬಾಂಗ್ಲಾ ಜೊತೆಯಾಗಿ ನಿಂತಿದ್ದು, ಪಾಕಿಸ್ತಾನ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಏನು ಹೇಳಿ? ಪಾಕಿಸ್ತಾನ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಆದ್ದರಿಂದ ಅದು ಕಳೆದುಕೊಳ್ಳೋಕೆ ಸಿದ್ಧ ಇಲ್ಲ ಅಲ್ವಾ. ಈಗ ಒಂದು ಪಾಠವನ್ನು ಕಳಿಸುವಂಥ ಸಂದರ್ಭ ಬಂದಿತ್ತು. ಬೇಡ, ವರಮಾನ ಕಡಿಮೆ ಆಯ್ತಾ ಆಗಲಿ, ನಮಗೆ ದೇಶಭಕ್ತಿ ದೊಡ್ಡದು, ನಮಗೆ ಬೇಡ. ಪಾಕಿಸ್ತಾನದ ಜೊತೆನೂ ಆಟ ಬೇಡ, ಬಾಂಗ್ಲಾದೇಶನೂ ಬೇಡ, ಬುದ್ಧಿ ಕಳ್ಸೋಣ. ನೀವು ಮಹಾನ್ ದೇಶಭಕ್ತರಾಗಿದ್ರೆ ಮಾಡ್ಬೋದಲ್ವಾ? ದೇಶಭಕ್ತಿಯೇ ನಿಮ್ಮ ಉಸಿರು ಅಲ್ವಾ. ನೀವು ಉಸಿರೇ ದೇಶಭಕ್ತಿ, ಮಾತಾಡಿದ್ರು ದೇಶಭಕ್ತಿ, ಉಳಿದವರೆಲ್ಲ ದೇಶದ್ರೋಹಿಗಳು ಅಲ್ವಾ. ಡಬಲ್ ಸ್ಟ್ಯಾಂಡರ್ಡ್. ದೇಶಭಕ್ತಿ ಕೂಡ, ರಾಷ್ಟ್ರ ಪ್ರೇಮ ಕೂಡ ಹಣಕ್ಕೆ ಮಾರಾಟ ಆಗುತ್ತೆ. ಹಣ ಬರೋದಿದ್ದರೆ ಎಲ್ಲ ಸೆಕೆಂಡ್ರಿ, ಇದು ಯಾವುದು ಮುಖ್ಯ ಅಲ್ಲ ಅನ್ನೋದು ನಾನು ಮೊದಲಿಂದ ಹೇಳಿದ್ದೆ. ಈ ಕ್ರೀಡೆ ಇದೆಯಲ್ಲ, ಕ್ರೀಡೆ ರಾಜಕಾರಣದಿಂದ ದೂರ ಇಡಬೇಕು ಅಂತ ಸೇರಿಸಿದ್ರು. ಕ್ರೀಡೆಯನ್ನು ರಾಜಕಾರಣಕ್ಕೆ ತಂದರು. ಹೋಗಿ ನಮ್ಮ T20 ಹುಡುಗರ ಜರ್ಸಿಗಳನ್ನು ನೋಡಿ ಅಲ್ಲಿ ಕೇಸಿಗೆ ತಂದು ಹಾಕಿದ್ರು. ಇಂಡಿಯಾ ಬ್ಲೂ ಬಾಯ್ಸ್ ಅಂತ ಅವರಾಗಿದ್ದರು. ಬ್ಲೂ ಬಾಯ್ಸನ್ನು ತೆಗೆದುಬಿಟ್ಟು ಕೇಸರಿ ಬಾಯ್ಸ್ ಮಾಡಿದ್ರು. ಆ BJP ಕಾರ್ಯಕರ್ತನ ತಂದು ಕೋಚ್ ಮಾಡಿದ್ರು. ಗೌತಮ್ ಗಂಭೀರ, ಗೌತಿ ಬದನೆಕಾಯಿ, ಅವನು ಬಂದುಬಿಟ್ಟು ಪಾಕಿಸ್ತಾನ ಜೊತೆ ಶೇಕ್ ಹ್ಯಾಂಡ್ ಮಾಡಿಬಿಡಿ, ಅವ್ರ ಕಡೆ ಮುಖ ನೋಡಿ. ಮತ್ತೆ ಯಾಕೆ ಬದನೆಕಾಯಿ ಕ್ರಿಕೆಟ್ ಆಡ್ತೀರಿ ನೀವು? ಯಾಕೆ ಆಡ್ತೀರಿ? ಬಿಟ್ಟಾಕಿ ನೀವು ನಿಮ್ಮ ಯೋಗ್ಯತೆಗೆ.
ಅವ್ರ ಕಡೆ ತಿರುಗಿ ನೋಡಿಬಿಡಿ, ಶೇಕ್ ಹ್ಯಾಂಡ್ ಮಾಡಿಬಿಡಿ. ನಮ್ಮ ವೈರಿ ರಾಷ್ಟ್ರ. ಕ್ರೀಡೆಗೆ ವೈರಿ ರಾಷ್ಟ್ರ ಮತ್ತು ಸ್ನೇಹ ರಾಷ್ಟ್ರ ಅನ್ನೋದಿಲ್ಲ, ಯುದ್ಧಕ್ಕೆ ವೈರಿ ರಾಷ್ಟ್ರ ಅನ್ನೋದಿದೆ. ಕ್ರಿಕೆಟ್ ಯುದ್ಧ ಅಲ್ಲ, ಅದು ಕ್ರೀಡೆ. ಈ ವ್ಯತ್ಯಾಸ ಗೊತ್ತಿರೋ ಮೂರ್ಖರು, ಅಯೋಗ್ಯರು ಇದ್ದಾರೆ ಈ ದೇಶದಲ್ಲಿ. ದಟ್ ಈಸ್ ಅ ಪ್ರಾಬ್ಲಮ್. ಅದೇ ಬಹುಮುಖ್ಯವಾದ ಸಮಸ್ಯೆ. ಈಗ ಭಾನುವಾರದ ಪಂದ್ಯದಲ್ಲೂ ಸೆಕೆಂಡ್ ಮಾಡಲ್ವೋ? ಕುಂಡೆ ತಿರ್ಸ್ಕೊಂಡು ಹೋಗ್ತಿರೋ? ನನ್ನ ಮಕ್ಕಳ್ರವ, ಇದು ನಿಮ್ಮ ಯೋಗ್ಯತೆಗೆ. ಯಾರು ನೋಡಬೇಡಿ ಅವ್ರ ಕಡೆ. ಆಟ ಆಡೋದು ಹೆಂಗೆ? ಮುಖ ನೋಡ್ಬೇಕಲ್ವಾ? ಮುಖ ಕುಂಡೆ ತಿರ್ಸ್ಕೊಂಡು ಆಟ ಆಡೋಕ್ಕಾಗುತ್ತೇನು ರೀ ಕ್ರಿಕೆಟ್ನ? ಈ ರೀತಿಯ ಅಪ್ರಬುದ್ಧ ಮೂರ್ಖ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಳೋದು, ಅದರಿಂದ ಸಂತೋಷ ಪಡೋದು. ವಾ ನಿಮ್ಮ ದೇಶಭಕ್ತಿನೇ ನಿಮ್ಮ ಹಣೆ ಬರ. ಇದು ಈ ಲೆವೆಲಿಗೆ ದೇಶವನ್ನು ತಂದು ನಿಂತಿದ್ದೀರಿ. ದುಡ್ಡು ಹಣದ ಮುಂದೆ ನಿಮಗೆ ರಾಷ್ಟ್ರ ಪ್ರೇಮವೂ ಇಲ್ಲ, ದೇಶಭಕ್ತಿಯೂ ಇಲ್ಲ. ಎಲ್ಲ ಸುಳ್ಳು. ಮುಖವಾಡ ಧರಿಸಿ ಬದುಕುವವರು ನೀವು ಅಲ್ವಾ? ನಿಮ್ಮ ನಿಜವಾದ ರಾಷ್ಟ್ರಭಕ್ತಿ ಅದರಿಷ್ಟು ಬಾಂಗ್ಲಾದೇಶ ಅವಮಾನ ಮಾಡ್ತು ಅಲ್ವಾ? ಭಾರತದಲ್ಲಿ ಹೋಗೋದೇ ಕಷ್ಟ, ಆಟ ಆಡೋಕ್ಕೆ ಆಗಲ್ಲ. ಅಲ್ಲಿ ರಕ್ಷಣೆ ಭದ್ರತೆ ಒದಗಿಸೋರು ಯಾರು ಇನ್ನೊಂದು ಕಡೆ ಇರ್ತಂದರು ಅಲ್ವಾ? ಇದೆಲ್ಲ ಮೂಲ ಬೀಜ ಬಿತ್ತವ್ರು ಯಾರು ಯೋಚನೆ ಮಾಡಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಮತ್ತು BCCI ನೀವೇ ಬಿತ್ತಿದ್ದು. ಈಗ ಆ ಬೆಳೆಯನ್ನು ನೀವೇ ಉಣ್ಲೇಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.